ನಾನು ಮಾತಾಡಿದ್ದು ಬಹುಶಃ ಬಿಜಾಪುರ ದೂರ ಇರೋದ್ರಿಂದ ಕೇಳಿಸ್ಲಿಲ್ವನೋ ಗೊತ್ತಿಲ್ಲ. ಮೊದಲಿಗೆ ಉತ್ತರ ಅದೇ ನಂದು ಅವ್ರಿಗಿಂತ ಸ್ವಲ್ಪ ಕಡಿಮೆ ಕೇಳಿಸಿರ್ಬೇಕು. ಆದರೆ ಒಂದು ಹೇಳ್ತೇನೆ, ಯಾವುದೇ ಪಕ್ಷದ ನಾಯಕನಾಗಿರಲಿ, ಸಂವಿಧಾನ ಬದಲು ಅಂತಂದರೆ ನಾನು ಅವ್ರ ವಿರೋಧಿ. ಯಾವುದೇ ಪಕ್ಷ ಆಗಿರಲಿ. ಅನಂತಕುಮಾರ್ ಹೆಗಡೆ ಅವರು ಮೊದಲು 5 ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಮಾಡಿದರು. ಆಗ ಅವರು ಮಂತ್ರಿ ಇದ್ದರು. ಮಂತ್ರಿ ಇದ್ದಾಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ನಾವು ವಿರೋಧನೂ ಮಾಡಿದ್ವಿ. ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿ ಅವರವರನ್ನ ಪಾರ್ಲಿಮೆಂಟಿಗೆ ಕರೆಸಿ ಮೊದಲು ದೇಶದ ಕ್ಷಮೆ ಕೇಳು ಅಂತ ಹೇಳಿದರು. ಅಲ್ಲಿ ಕ್ಷಮೆ ಕೇಳಿಸಿದ್ರು. ಅದಾದ ನಂತರ ಅವರ ಮಂತ್ರಿ ಸ್ಥಾನವನ್ನು ಅವರು ಕಳ್ಕೊಂಡ್ರು. ಇದು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪಕ್ಷದ ಬದ್ಧತೆ ಯಾವ ರೀತಿ ಇದೆಯಾ ಅಂತ. ಅವತ್ತು ಕಳ್ಕೊಂಡು ಆದಮೇಲೆ ಅವರು ಪಿಕ್ಚರಲ್ಲೇ ಇರಲಿಲ್ಲ. ಈಗ 6 ತಿಂಗಳಿಂದ ಈಚೆಗೆ ಚುನಾವಣೆಯ ಕಾಲ ಇದೆ, ಮತ್ತೆ ಟಿಕೆಟ್ ಬೇಕು ಅಂತ ಬಂದಿದ್ದಾರೆ. ಬಹುಶಃ ನಾನು ಹೇಳ್ತೇನೆ, ನನ್ನ ಪಕ್ಷದ ಲೀಡರ್ ಆದರೂ ನನಗೊಂದೇ, ಬೇರೆಯವರಾದರೂ ಒಂದೇ. ಈ ವಿಚಾರದಲ್ಲಿ ಅಂಬೇಡ್ಕರ್ರವರ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ, ಸಂವಿಧಾನದ ವಿಚಾರದಲ್ಲಿ ನಮ್ಮದು ಕಾಂಪ್ರಮೈಸ್ ಇಲ್ಲ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅವ್ನಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಬಹುಶಃ ಅವ್ರ ತಲೆ ಕೆಟ್ಟಿದೆ ಅಂತ ಹೇಳಿದ್ದೀನಿ. ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದ ನನ್ನಂಥ ಚಾ ಮಾರ್ತಕ್ಕಂಥವನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ದೊಡ್ಡ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಅಸ್ಪೃಶ್ಯತೆ ಮತ್ತು ಹೋಗಬೇಕು, ಸಮಾನತೆ ಬರೋವರಿಗೆ ಮೀಸಲಾತಿಯ ಬದಲಾವಣೆಯ ವಿಚಾರವಿಲ್ಲ ಅಂತ ಹೇಳಿದ್ದಾರೆ. ಸಂವಿಧಾನವನ್ನು ಅಧಿಕಾರಕ್ಕೆ ಹೋಗೋದಕ್ಕೆ ಮುಂಚೆ ಸಂವಿಧಾನದ ಕರಡನ್ನು ಟೇಬಲ್ ಮೇಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಿ ಅಧಿಕಾರ ತಗೊಂಡಿದ್ದಾರೆ. ಇದು ನಮ್ಮ ಪಕ್ಷದ ಬದ್ಧತೆ. ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ. ವೈಯಕ್ತಿಕ ಅವರೇನಾದರೂ ಹೇಳಿದರೂ ಇಲ್ಲ. ಆದರೆ ಒಂದು ಹೇಳ್ತೀನಿ, ಮೊನ್ನೆ ಅವರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ. ತಿದ್ದುಪಡಿ ಮಾಡಬೇಕಂತಂದ್ರೆ 400 ಸೀಟ್ ಬೇಕು ಅಂತಂದರು. ಯಾಕೆ ಬೇಕು 400 ಸೀಟು ತಿದ್ದುಪಡಿ ಯಾವ ಕಾಲದಲ್ಲೂ ಬೇಕಾದರೂ ಮಾಡ್ಕೊಳ್ಬೋದು. ತಿದ್ದುಪಡಿಗೆ ಏನು 400 ಸೀಟ್ ಬೇಕಾಗಿಲ್ಲ. ಸರ್ಕಾರ ಇದ್ದವ್ರು ತಿದ್ದುಪಡಿ ಮಾಡ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗಬೇಕು ಅಂತ. ಈಗಾಗಲೇ 104 ತಿದ್ದುಪಡಿಗಳಾಗಿದೆ. ಕಾಂಗ್ರೆಸ್ 95 ಸಾರಿ ತಿದ್ದುಪಡಿ ಮಾಡಿದ್ದಾರೆ. ಇವರೇ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ, ಕಾಲಕ್ಕೆ ನಾವು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ. ಆದರೆ ಸಂತೋಷ್ ಲಾಡ್ ಹೇಳ್ತಾರೆ, ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ. ಸಂತೋಷ್ ಲಾಡ್ ಹೇಳ್ತಾರೆ, ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರೋ? ನಮಗೆಲ್ಲ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ. ಆದರೆ ಸಂವಿಧಾನ ಕೊಟ್ಟವರು ಯಾರೋ? ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವರು ಅವರ. ಸಂತೋಷ್ ಲಾಡ್ ತಲೆ ಸರಿಯುತ್ತಾ ಅವಾಗ? ಸಂತೋಷ್ ಲಾಡನ್ನು ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ? ಅಂದರೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಅನಂತಕುಮಾರ್ ಹೆಗಡೆಗೆ ಈಗಲೂ ಹೇಳ್ತೇನೆ, ಅವ್ರಿಗೆ ಟಿಕೆಟೇ ಕೊಡಬಾರ್ದು. ನಾನು ಹೇಳ್ತೇನೆ, ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ, ಒತ್ತಾಯ ಮಾಡ್ತೇನೆ, ಅಂಥವರಿಗೆ ಟಿಕೆಟ್ ಕೊಡೋದು ಬೇಡ. ನಮ್ಮ ಪಕ್ಷ ಇವತ್ತು ಸದೃಢವಾಗಿದೆ. ಸಣ್ಣ ಕಾರ್ಯಕರ್ತನಿಗೂ ಪಕ್ಷದ ಟಿಕೆಟ್ ಕೊಟ್ಟರೆ ಗೆದ್ದು ಬರ್ತದೆ ಇವತ್ತಿನ ದಿವಸ. ಯಾಕೆ ಅಂತಂದರೆ ಇಡೀ ದೇಶ ಮೋದಿಯವರನ್ನು ಗೌರವಿಸ್ತದೆ. ನಮಗೆ ಇವತ್ತು ಯಾರು ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಅಭ್ಯರ್ಥಿ ಮೋದಿಯವರು, ನಮ್ಮ ಸಿಂಬಲ್ಲು ಕಮಲ. ಇಷ್ಟೇ ಇವತ್ತು ಬೇಕಾಗಿದೆ. ದೇಶವನ್ನು ಇಡ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು BJP ಸರ್ಕಾರ ಮಾಡಿದೆ. ಅದಕ್ಕೆ ಜನ ಒಲಿದಿದ್ದಾರೆ. ಅಂಬೇಡ್ಕರ್ರವರಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಅದು ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಷಯ. ಅದನ್ನು ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಏನೇನು ಮಾಡಿದ್ರು ಕಾಂಗ್ರೆಸ್ ಎಲ್ಲ ಗೊತ್ತಿದೆ. ಆದರೆ ಇಷ್ಟೆಲ್ಲ ದಲಿತರ ಬಗ್ಗೆ ಭಾಷಣ ಮಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರೆ. ದಲಿತರಿಗೆ ಮೀಸಲಿಟ್ಟಿದ್ದ SC ST TSP ಹಣವನ್ನು 25,000 ಕೋಟಿ ರೂಪಾಯಿಗಳನ್ನು ಇವತ್ತು ಅವರಿಗೆ ವಂಚನೆ ಮಾಡಿ ಬೇರೆ ಇದಕ್ಕೆ ಇವತ್ತು ಯೂಸ್ ಮಾಡ್ತಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ.
ನಮ್ಮ ದಲಿತ ಸಂಘಟನೆಗಳು ಎಲ್ಲಿ ಹೋದರು? ದಯವಿಟ್ಟು ತಾವು ಹುಡುಕಿ ಕೊಡಬೇಕು. ಬಹಳ ಹೋರಾಟಗಾರರು ಅವರೆಲ್ಲ, ಆದರೆ ಅವರ ಪರಿಸ್ಥಿತಿ ಏನಾಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಬಂದರೂ ಕೂಡ ಯಾರು ಎಲ್ಲೋ ಒಬ್ಬರು ಇಬ್ಬರು ಮಾತಾಡಿದ್ದು ಬಿಟ್ಟರೆ ದಲಿತ ಸಂಘಟನೆಗಳು ಸಂಕಷ್ಟ ಬಂದಾಗ, ತೊಂದರೆ ಬಂದಾಗ, ತಮಗೆ ಅನ್ಯಾಯ ಆದಾಗ ಪ್ರತಿಭಟಿಸಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಮೊದಲು ವಿದ್ಯಾವಂತರಾಗಬೇಕು, ವಿದ್ಯೆ ಬಂದರೆ ಬುದ್ಧಿವಂತರಾಗ್ತೀವಿ, ಆಗ ಸಂಘಟನೆತರಾಗಬೇಕು, ಸಂಘಟನೆ ಆದಾಗ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಮ್ಮ ಹೋರಾಟ ಮಾಡಬೇಕು. ಆದರೆ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಮುಖಂಡರುಗಳು ಯಾಕೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಬಾಯಿ ಮುಚ್ಚೋಗಿದೆ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಇಂಥ ಪರಿಸ್ಥಿತಿ ಒಂದು ಸಮಯ BJP 25,000 ಕೋಟಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಈ ರೀತಿ ಬೇರೆ ಬೇರೆ ಇದಕ್ಕೆ ಅದನ್ನು ಬಳಕೆ ಮಾಡಿದೆ ಅಂತಂದಿದ್ದರೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು, ವಿರೋಧ ಪಕ್ಷಗಳು ವಿರೋಧಗಳು ಮಾಡ್ತಿದ್ರು, ದಲಿತ ಸಂಘಟನೆಗಳ ವಿರೋಧ ಮಾಡ್ತಿದ್ರು. ಈಗ ಎಲ್ಲಾಗಿದ್ದಾರೆ ನೀವು? ಏನಾಗಿದೆ ನಿಮ್ಮ ಬಾಯಿಗೆ ಈಗ? ಇದಕ್ಕೆ ಅವರು ಉತ್ತರ ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಜನರನ್ನು ಕತ್ತಲೆಯಲ್ಲಿಟ್ಟು ಈ ಸರ್ಕಾರ ಕೇವಲ ಟ್ರಾನ್ಸ್ಫರ್ ದಂಧೆ ಸಂಪೂರ್ಣವಾಗಿ ಅದರಲ್ಲೇ ಇದೆ. ಸುಮಾರು ಕಾಂಟ್ರಾಕ್ಟರ್ಗಳಿಂದ 60% ಕಮಿಷನ್ ಹೊಡಿತಾ ಇದೆ. ಇದನ್ನು ನಾನು ಮಾತ್ರ ಹೇಳಬೇಕಾಗಿಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನವರು ಕೂಡ ಹೇಳಿದ್ದಾರೆ. ಯಾವ ಕೆಂಪಯ್ಯನವರನ್ನು ಬಳಸ್ಕೊಂಡು ನಮ್ಮ ಮೇಲೆ ವಿರೋಧ ಮಾಡಿಸಿದ್ರು ಪತ್ರ ಬರೆಸಿ, ಈಗ ಅವರೇ ಹೇಳಿದ್ದಾರೆ ಈ ಸರ್ಕಾರದಲ್ಲೂ 40% ನಡೀತಾ ಇದೆ. ಇನ್ನು ಬೇರೆ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ಬರೀ 40 ಅಲ್ಲ, ಈಗ 60%. ಯಾಕೆಂತಂದರೆ ಇವ್ರ ಹತ್ರ ಕೊಡ್ಲಿಕ್ಕೆ ದುಡ್ಡೇ ಇಲ್ಲ, ನಾವು ಮಾಡಿರೋ ಕೆಲಸಗಳಿಗೆ ಈಗ 60% ನಾವು ಕೊಡಬೇಕಾಗಿದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ. ನಿಮ್ಮ ಮಾಧ್ಯಮಗಳಲ್ಲಿ ಬಹಳಷ್ಟು ಅದು ಬಂದಿದೆ. ಹೀಗೆ ಬರೀ ಲೂಟಿ ಮಾಡ್ತಕ್ಕಂಥದ್ದು. ಕಳೆದ 4-5 ತಿಂಗಳ ಹಿಂದೆ ತೆಲಂಗಾಣ ಅದರಿಂದ ಹಿಡಿದು ಎಲ್ಲೆಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ನಡೆದ ಚುನಾವಣೆಗಳಿಗೆ ಇಲ್ಲಿಂದ ಲೂಟಿ ಮಾಡಿದ ಹಣವನ್ನು ಕಳಿಸ್ತಾ ಇದ್ರು. ಇವತ್ತು ಪರಿಸ್ಥಿತಿ ಏನು ಬಂದಿದೆ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗಾಗಿ ದುಡ್ಡು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನು ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಹೊರಟಿದ್ರು, ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಲೂಟಿ ಮಾಡ್ತಕ್ಕಂಥ ಬೆಂಗಳೂರು ಆಗಿದೆಯೇ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅವರು ಜನ ಉದ್ಧಾರ ಆಗಬೇಕು, ಒಳ್ಳೆಯದಾಗಬೇಕು ಅನ್ನೋವಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ. ಅದರಿಂದ ನನಗನ್ನಿಸ್ತದೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇವರ ಯೋಗ್ಯತೆ ಜನರಿಗೆಲ್ಲ ಗೊತ್ತಾಗಿದೆ ಈಗಾಗಲೇ. ಆದ್ದರಿಂದ ಈ ಸರ್ಕಾರದ ಆಯುಷ್ಯು ಬಹಳ ಕಡಿಮೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.